ಗುರು, ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಯೂಟ್ಯೂಬ್ ಇದೆಯಾ? ಮತ್ತೆ ನೀವು ಕೂಡ ಯೂಟ್ಯೂಬ್ ಯೂಸ್ ಮಾಡ್ಕೊಂಡು ಜಾಸ್ತಿ ವಿಡಿಯೋಸ್ ನೋಡ್ತೀರಾ ಅಂದ್ರೆ ಈ 3 ಖತರ್ನಾಕ್ ಟ್ರಿಕ್ಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಲೇಬೇಕು. ಮೊದಲನೇ ಟ್ರಿಕ್, ಫಸ್ಟ್ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಯೂಟ್ಯೂಬ್ ಓಪನ್ ಮಾಡಿ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆ ಕಾಣುವಂತ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ರಿ. ಪೂರ್ತಿ ಕೆಳಗೆ ಬಂದು ವಿಡಿಯೋ ಕ್ವಾಲಿಟಿ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಟೋಗೆ ಸೆಲೆಕ್ಟ್ ಆಗಿರುವಂತ ಈ ಸೆಟ್ಟಿಂಗ್ ನ ಡೇಟಾ ಸೇವರ್ ಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಗೀತು. ಇವಾಗ ನೀವು ಯೂಟ್ಯೂಬ್ ನಲ್ಲಿ ಎಷ್ಟೊತ್ತೇ ವಿಡಿಯೋಸ್ ನೋಡಿದ್ರು ಕೂಡ ನಿಮ್ಮ ಮೊಬೈಲ್ ಫೋನ್ ನ ಇಂಟರ್ನೆಟ್ ಬೇಗ ಖಾಲಿ ಆಗೋದಿಲ್ಲ. ಎರಡನೇ ಟ್ರಿಕ್, ಮತ್ತೆ ಬ್ಯಾಕ್ ಬನ್ನಿ, ಜನರಲ್ ಮೇಲೆ ಕ್ಲಿಕ್ ಮಾಡಿ, ರಿಸ್ಟ್ರಿಕ್ಟೆಡ್ ಮೋಡ್ ಈ ಸೆಟ್ಟಿಂಗ್ ಆಫ್ ಆಗಿರುತ್ತೆ, ಇದನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಯೂಟ್ಯೂಬ್ ಫೀಡ್ ಅಲ್ಲಿ ವಲ್ಗರ್ ಕಂಟೆಂಟ್ ಬಾಗುರು ಅಂದ್ರೂ ಬರೋದಿಲ್ಲ. ಮತ್ತೆ ಕೊನೆ ಮತ್ತೆ ಇಂಪಾರ್ಟೆಂಟ್ ಟ್ರಿಕ್, ಮತ್ತೆ ಬ್ಯಾಕ್ ಹೋಗಿ ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿದಿನ ನೀವು ಯೂಟ್ಯೂಬ್ ನ ಎಷ್ಟು ಅವರ್ ಯೂಸ್ ಮಾಡ್ತಾ ಇದ್ರ ಅಂತ ತೋರಿಸ್ಬಿಡುತ್ತೆ. ಕೆಳಗೆ ಬಂದು ರಿಮೈಂಡ್ ಮೀ ವೆನ್ ಇಟ್ಸ್ ಬೆಡ್ ಟೈಮ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟಿಂಗ್ ಟೈಮು ಎಂಡಿಂಗ್ ಟೈಮ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಗೀತು. ನಿಮ್ ಮಲ್ಗೊಂತ ಟೈಮ್ ಆಯ್ತು ಅಂದ್ರೆ ಯೂಟ್ಯೂಬ್ ನಿಮ್ಗೆ ವಾರ್ನಿಂಗ್ ಕೊಡುತ್ತೆ. ಮತ್ತೆ ಇನ್ನು ಕೆಳಗಡೆ ಒಂದು ಸೆಟ್ಟಿಂಗ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವು 30 ಮಿನಿಟ್ಸ್ ಬೇಕಾ, 45 ಮಿನಿಟ್ಸ್ ಬೇಕಾ, 1 ಅವರ್ ಬೇಕಂತ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಮುಗೀತು. ಎವ್ರಿ 30 ನಿಮಿಷಕ್ಕೊಂದ್ಸಲ ನಿಮಗೆ ಯೂಟ್ಯೂಬ್ ರಿಮೈಂಡ್ ಮಾಡುತ್ತೆ ನೀವು ಯೂಟ್ಯೂಬ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ರೆ ರೆಸ್ಟ್ ಮಾಡಿ ಅಂತ. ಸೊ ಈ 3 ಟ್ರಿಕ್ ನೀವು ಯೂಟ್ಯೂಬ್ ಯೂಸ್ ಮಾಡ್ತೀರಾ ಅಂತಂದ್ರೆ ಗೊತ್ತಿರಲೇಬೇಕು ನಿಮ್ಗೆ. ಸೊ ಎಲ್ಲರೂ ಈ ಟ್ರಿಕ್ ನ ಇವಾಗಲೇ ಟ್ರೈ ಮಾಡಿ. ಮತ್ತೆ ವರ್ಕ್ ಆಯ್ತು ಅಂದ್ರೆ ಗೊತ್ತಾನೆ ಎಸ್ ಅಂತ ಕಮೆಂಟ್ ಹಾಕಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಪೇಜ್ ನ ಫಾಲೋ ಮಾಡ್ಕೊಂಡು ಈ ವಿಡಿಯೋನ ಯೂಟ್ಯೂಬ್ ಬಳಸುವಂತ ಎಲ್ರಿಗೂ ಕೂಡ ತಪ್ಪನೆ ಶೇರ್ ಮಾಡಿ. ಅವರು ಕೂಡ ಈ ಟ್ರಿಕ್ ನ ಇವಾಗಲೇ ಯೂಸ್ ಮಾಡ್ಕೊಳ್ಳಿ.